ನಮಸ್ತೆ. ಹೇರ್ ಟ್ರಾನ್ಸ್ಪ್ಲಾಂಟ್ ಗುರು ಚಾನಲ್ಗೆ ಪ್ರೀತಿಪೂರ್ವಕವಾದಂಥ ಸ್ವಾಗತ. ಸ್ನೇಹಿತರೆ, ನಾವು ಹಾಕುವಂಥ ಪ್ರತಿಯೊಂದು ಮಾಹಿತಿ ಸರಳವಾಗಿ ನಿಜವಾಗಿರುವಂಥ ಮಾಹಿತಿ. ಯಾವುದೇ ಒಬ್ಬರನ್ನ ಕಂಪ್ನಿಯನ್ನಾಗಿರಲಿ ಅಥವಾ ಯಾವುದೇ ಒಂದು ಬ್ರ್ಯಾಂಡನ್ನಾಗಿರಲಿ ನಾವು ಅವರಿಗೆ ಲಾಭ ಮಾಡೋಕ್ಕೋಸ್ಕರ ಮಾಡಿರೋದಲ್ಲ. ನಿಮಗೆ ಲಾಭ ಆಗೋಕ್ಕೋಸ್ಕರ, ನಮಗೆ ಲಾಭ ಆಗೋಕ್ಕೋಸ್ಕರ, ನಿಮ್ಮೆಲ್ಲರಿಗೂ ಲಾಭ ಆಗೋಕ್ಕೋಸ್ಕರ ಮಾಡಿರೋಂಥ ಕೂದಲುದುರೋ ಸಮಸ್ಯೆಯನ್ನು ಎದುರಿಸುವಂಥವ್ರಿಗೆ ಒಂದು ಧೈರ್ಯ ತುಂಬುವಂಥದ್ದು, ಸರಿಯಾದ ಮಾರ್ಗದರ್ಶನ ಮಾಡೋಕೆ ಮಾಡಿರುವಂಥ ಚಾನಲ್. ಹಾಗಾಗಿ ಇಲ್ಲಿ ಹಾಕುವಂಥ ಪ್ರತಿಯೊಂದು ಮಾಹಿತಿ ನಿಮಗೆ ಬೇಕಾಗಿದ್ದು ಇರುತ್ತೆ, ಅತ್ಯುತ್ತಮವಾಗಿರುತ್ತೆ. ಹಾಗಾಗಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಟಚ್ ಮಾಡಿ, ಅವಾಗ ಒಂದು ವಿಡಿಯೋನು ಮಿಸ್ ಆಗಲ್ಲ. ಸ್ನೇಹಿತರೆ, ನಿನ್ನೆ ನನಗೆ ಒಂದು ವಿಡಿಯೋ ಮಾಡಿದ್ದೆ. ಏನಂದ್ರೆ, ನನಗೂ ಸಹ ಮತ್ತೆ ಕೂದಲುದುರೋ ಸಮಸ್ಯೆ ಪ್ರಾರಂಭ ಆಗ್ತಾ ಇದೆ ಅಂತ. ಆದರೆ ಹಂಗಂದ ತಕ್ಷಣ ಬಹಳಷ್ಟು ಜನ ನನಗೆ ಕಾಲ್ ಮಾಡಿದ್ರಿ, ಮೆಸೇಜ್ ಮಾಡೋಕೆ ಶುರು ಮಾಡಿದ್ರಿ, ಕಾಮೆಂಟ್ ಬಾಕ್ಸ್ನಲ್ಲೆಲ್ಲ ಮೆಸೇಜ್ ಹಾಕಿದ್ರಿ. ಧನ್ಯವಾದಗಳು ಅಷ್ಟೊಂದು ನಿಮ್ಮ ಪ್ರೀತಿ ಮತ್ತು ಕಾಳಜಿಗೆ. ನಾನಷ್ಟೇ ನಿಮಗೆ ಕಾಳಜಿ ಮಾಡೋದಲ್ಲ, ನೀವು ನನಗೆ ಕಾಳಜಿ ಮಾಡ್ತೀರಿ ಅಂತಂದು ಬಹಳ ಖುಷಿ ಆಯ್ತು ಅಂತ ಅರ್ಥ ಮಾಡ್ಕೊಂಡು. ಆದರೆ ಇದರಲ್ಲಿ ಒಂದು ವಿಷಯವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಏನು ಅಂದರೆ, ಟ್ರಾನ್ಸ್ಪ್ಲಾಂಟ್ ಮಾಡಿರೋ ಅಂಥ ಕೂದಲು ಉದುರ್ತಿಲ್ಲ. ಟ್ರಾನ್ಸ್ಪ್ಲಾಂಟ್ ಮಾಡದೇ ಇರುವಂಥ, ಅಂದರೆ ಕೂದಲು ಕಸಿ ಆಗದೇ ಇರುವಂಥ ಕೂದಲು, ಮೊದಲಿನ ಕೂದಲು ಉದುರೋಕೆ ಶುರುವಾಗ್ತಿತ್ತು. ಯಾಕೆ ಅಂದರೆ, ನಿಮಗೆ ನಾನು ಅನೇಕ ವಿಡಿಯೋದಲ್ಲಿ ಹೇಳಿರುವಂತೆ ನಮ್ಮ ಭಾರತೀಯ ಪದ್ಧತಿಯಂತೆ ಇರುವಂತಹ ಅನೇಕ ವಿಧಾನಗಳನ್ನು ನಿಮಗೆ ಹೇಳೋ ಜೊತೆಗೆ ನಾನು ಪಾಲಿಸ್ತಾ ಇದ್ದೀನಿ. ನನಗೂ ಸಹ ಒಳ್ಳೆ ರಿಸಲ್ಟ್ ಇದೆ. ಕೂದಲು ಉದುರೋ ಸಮಸ್ಯೆ ಸಂಪೂರ್ಣವಾಗಿ ಕಡಿಮೆ ಆಗಿದೆ. ಅಂದರೆ ಎಷ್ಟು ಉದುರ್ಬೇಕು ಅದಷ್ಟೇ, ಅದನ್ನ ಬಿಟ್ಟು ಹೆಚ್ಚಿಗೆ ಕೂದಲು ಉದುರೋ ಸಮಸ್ಯೆ ಇಲ್ಲ. ಆದರೆ 2-3 ತಿಂಗಳಿಂದ ನಿಮಗೂ ಆಗ್ಬೋದು, ನನಗೂ ಆಗ್ಬೋದು. ಏನು ಅಂದರೆ, ಕೆಲಸದ ಒತ್ತಡದಲ್ಲಿ, ಟೆನ್ಷನ್ನಲ್ಲಿ ಸರಿಯಾಗಿ ಸಣ್ಣ ಸಣ್ಣ ಕೆಲಸಗಳು ಒಂದು 5ರಿಂದ 10 ನಿಮಿಷ ನಮ್ಮ ದಿನಕ್ಕೆ ನಾವು ಇಡಬೇಕಾಗಿರೋದು. ಭಾಳ ಅಂದರೆ 15 ನಿಮಿಷ ಅಷ್ಟು ಇಡ್ಬೋದು ನಮ್ಮ ಜೀವನದಲ್ಲಿ. ಆದರೆ ಕೆಲಸದ ಒತ್ತಡದಲ್ಲಿ, ಟೆನ್ಷನ್ನಲ್ಲಿ ಸ್ವಲ್ಪ ಅಲಕ್ಷ್ಯ ಮಾಡ್ತೀವಿ. ಹಂಗೆ ಅಲಕ್ಷ್ಯ ಮಾಡಿದಕ್ಕೋಸ್ಕರ ಈಗ ಮತ್ತೆ ನಿಧಾನಕ್ಕೆ ಶುರುವಾಗ್ತಾ ಇದೆ ಕೂದಲು ಉದುರೋ ಸಮಸ್ಯೆ. ಅದನ್ನ ಸರಿ ಮಾಡ್ಕೊಂತೀವಿ. ಯಾಕಂದ್ರೆ ಎಷ್ಟೊಂದು ದಾರಿಗಳಿದಾವೆ ಅಂತ ನಿಮಗೂ ಗೊತ್ತು, ನಮಗೂ ಗೊತ್ತು. ಅದೆಲ್ಲ ಸರಿ ಆಗುತ್ತೆ. ಹಾಗಾಗಿ ಯಾರು ಅಯ್ಯೋ ಇವರಿಗೆ ಕೂದಲು ಸಮಸ್ಯೆ ಶುರುವಾಗ್ಬಿಟ್ಟಿದೆ, ಬಹಳ ಕೂದಲು ಉದುರ್ತಾ ಇದೆ ಅಂತ ಹಂಗೇನೋ ಅನ್ಕೊಂಡು ಆತಂಕ ಪಡುವಂತ, ಗಾಬರಿ ಪಡುವಂತ ಅಗತ್ಯ ಏನೂ ಇಲ್ಲ. ನೀವು ಹೆಂಗೆ ಎಲ್ಲ ವಿಧಾನಗಳನ್ನ ಬಳಸಿ ಕೂದಲು ಸಮಸ್ಯೆನ ಎದುರಿಸ್ತಿದ್ರು, ಈಗ ಶುರು ಆಗ್ತಾ ಇರೋದ್ರಿಂದ ನಾನು ಮತ್ತೆ ಆ ಕಾಳುಗಳನ್ನ ನೆನೆಸಿ ತಿನ್ನೋದಾಗಿರ್ಲಿ, ಏನೇನು ತಿನ್ನೋದ ಅಂತ ಹೇಳಿದೆ ಅದನ್ನೆಲ್ಲ ಮಾಡೋದಾಗಿರ್ಲಿ, ಆನಿಯನ್ ಜ್ಯೂಸ್ ಇಂದಾಗಿರ್ಲಿ, ಬಾಲಯಾಮ ಆಗಿರ್ಲಿ, ಅದನ್ನೆಲ್ಲ ಮಾಡಿ ಮತ್ತೆ ಈಗ ಕಂಟ್ರೋಲಲ್ಲಿ ಇನ್ನೊಂದು ವಾರ 15 ದಿನದಲ್ಲಿ ಮತ್ತೆ ಕಂಟ್ರೋಲಿಗೆ ಬರುತ್ತೆ. ಯಾರು ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯತೆ ಇಲ್ಲ. ಜೊತೆಗೆ ಸ್ನೇಹಿತರೆ, ಒಂದು ಮುಖ್ಯವಾದ ವಿಷಯ ಇನ್ನೊಂದು ಏನು ಅಂದ್ರೆ, ಈ ವಿಡಿಯೋಗಳನ್ನ ನೋಡಿ ಅನೇಕ ಜನ ಯುವಕರು ಕೂದಲುದುರೋ ಸಮಸ್ಯೆಯಿಂದ ಮುಕ್ತರಾಗ್ತಿದ್ದಾರೆ. ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆ ಇಲ್ದಾಗೆ ಮುಕ್ತರಾಗ್ತಾ ಇದ್ದಾರೆ ಬಹಳ ಜನ ಈ ಕೂದಲುದುರೋ ಸಮಸ್ಯೆಯಿಂದ. ನಮಗೆ ಅಥವಾ ನನಗಿಂತ ವಯಸ್ಸಾದವರು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಳ್ಬೇಕು ಅಂತ ಇರೋರು, ಅಥವಾ ಮಾಡಿಸ್ಕೊಂಡಿರೋರು, ಅಥವಾ ಮುಂದೆ ಮಾಡಿಸ್ಕೊಳ್ಳೋರು, ನೋಡ್ರಿ, ನಮಗೆ ಈ ಸಮಯದಲ್ಲಿ ನಾವು ಯುವಕರಾಗಿದ್ದಂತ, ಅಂದ್ರೆ ಈಗ ಯುವಕರೇ, ಮುದುಕರಲ್ಲ, ಆದರೆ ಒಂದು ಕಾಲೇಜಿನಲ್ಲಿ ಓದೋ ಅಂತ ವಯಸ್ಸಿನಲ್ಲಿ ಹೊಸದಾಗಿ ಕೂದಲುದುರೋ ಸಮಸ್ಯೆ ಶುರುವಾದಾಗ ನಮಗೆ ಸರಿಯಾದ ಮಾರ್ಗದರ್ಶನ ಅಥವಾ ಮಾಹಿತಿ ಸಿಗ್ಲಿಲ್ಲ. ಈಗ ಮಾಹಿತಿ ಸುಲಭವಾಗಿ ಸಿಗ್ತಾ ಇದೆ ಈ ಯೂಟ್ಯೂಬ್ ಇಂದ. ಅಂದ್ರೆ ನಂದೇ ಚಾನಲ್ ಅಂತ ಅಲ್ಲ, ಈ ಯೂಟ್ಯೂಬ್ ಅದು ಇದು ನೋಡಿದಾಗೆಲ್ಲ ನಮಗೆ ಬಹಳಷ್ಟು ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಈ ಎಲ್ಲ ಮಾಹಿತಿಗಳನ್ನು ಬಳಸಿ ಈಗಿನ ಯುವಕರು ಕೂದಲುದುರೋ ಸಮಸ್ಯೆನ ಸಂಪೂರ್ಣವಾಗಿ ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಂತ ಇದ್ದಾರೆ. ಅವರು ನಮ್ಮ ವಯಸ್ಸಿಗೆ ಬಂದಾಗ ಟ್ರಾನ್ಸ್ಪ್ಲಾಂಟೇಷನ್ಗೆ ಹೋಗುವಂತ ಅವಶ್ಯಕತೆ ಇರಲ್ಲ. ಅದಕ್ಕೆ ನಾನು ಹೇಳ್ತಿರೋದೇನೆಂದ್ರೆ, ನಮ್ಮ ಚಾನಲ್ನಲ್ಲಿರುವಂಥ ವಿಡಿಯೋಗಳನ್ನ ದಯಮಾಡಿ ಯಾರ್ಯಾರಿಗೆ ಕೂದಲುದುರೋ ಸಮಸ್ಯೆ ಇದೆ ಅಂತ ಅನಿಸುತ್ತೋ ಅವ್ರಿಗೆಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ಮಾಹಿತಿ ಮುಟ್ಲಿ. ಡಾಕ್ಟರ್ ಹತ್ರ ಹೋಗುವಂಥ ದುಡ್ಡು ಉಳಿಯುತ್ತೆ, ಜೊತೆಗೆ ಸಮಯ ಉಳಿಯುತ್ತೆ, ಒಳ್ಳೆ ಆರೋಗ್ಯ ಬರುತ್ತೆ, ಜೊತೆಗೆ ಮುಂದೆ ಟ್ರಾನ್ಸ್ಪ್ಲಾಂಟೇಷನ್ ಹೋಗೋದು ಬರಲ್ಲ, ಸೈಡ್ ಎಫೆಕ್ಟು ಇರಲ್ಲ. ಇದ್ರ ನಂತರ ಈ ಎಲ್ಲ ನಮ್ಮ ಪದ್ಧತಿಗಳನ್ನು ನಾವು ಬಳಸಿ ನಮಗೆ ಕೂದಲು ಸಮಸ್ಯೆ ಸ್ಟಾಪ್ ಆಗಿಲ್ಲ ಅಂದ್ರೆ ಡಾಕ್ಟರ್ ಹತ್ರ ಹೋದ್ರೆ ಏನೇನು ನಿಜವಾದ ಔಷಧಿಗಳಿದಾವೆ, ನಿಜವಾದ ಟ್ರೀಟ್ಮೆಂಟ್ ಇದೆ ಅಂತ ಅವ್ರಿಗೆ ಗೊತ್ತಾಗಬೇಕು. ಗೊತ್ತಾಯ್ತು ಅಂದ್ರೆ ನೋಡಿ ಸ್ನೇಹಿತರೆ, ನಮಗೆ ಮೋಸ ಆಗೋದು ಬಹಳ ಕಡಿಮೆ ಆಗುತ್ತೆ. ನಮಗೆ ಅದು ಗೊತ್ತೇ ಆಗಿಲ್ಲ ಅಂದ್ರೆ, ನಾವು ಏನ್ ಮಾಡಿಸ್ಕೊಂತಿದ್ವಿ, ಯಾಕೆ ಮಾಡಿಸ್ಕೊಂತಿದ್ವಿ ಅಂತ ಗೊತ್ತೇ ಆಗಿಲ್ಲ ಅಂದ್ರೆ ಮೋಸ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ. ಇನ್ನು ನೀವು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಬಂದ್ರು ಸಹ ಬಹಳಷ್ಟು ಜನಕ್ಕೆ ಟ್ರಾನ್ಸ್ಪ್ಲಾಂಟೇಷನ್ ಅಂದ್ರೆ ಏನು, ಅದರಲ್ಲಿರೋ ಮೆಥಡ್ಸ್ ಯಾವುದು, ಟ್ರಾನ್ಸ್ಪ್ಲಾಂಟೇಷನ್ ಹೋಗ್ಬೇಕಾದ್ರೆ ಸೇಫ್ಟಿ ಬಹಳ ಮುಖ್ಯ. 10-20% ನಮಗೆ ರಿಸಲ್ಟ್ ಕಡಿಮೆ ಬಂದ್ರು, ಫಲಿತಾಂಶ ಕಡಿಮೆ ಬಂದ್ರು ಸುಧಾರಿಸ್ಕೋಬಹುದು. ಆದ್ರೆ 1% ಸೇಫ್ಟಿ ಕಡಿಮೆ ಆದ್ರೂ ಬಹಳ ಕಷ್ಟ ಆಗುತ್ತೆ. ಸೇಫ್ಟಿಗೋಸ್ಕರ ಏನೇನು ಮಾಡಬೇಕು, ಅದು ಆಗಿನ ಮೇಲೆ ರಿಸಲ್ಟ್ ಚೆನ್ನಾಗಿ ಬರೋಕ್ಕೆ ಆಸ್ಪತ್ರೆಯವ್ರ ಹತ್ರ ನಾವು ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ನಾವು ಕಂಡೀಷನ್ ಹಾಕೋಬೇಕು, ಅದಾಗಿನ ಮೇಲೆ ದುಡ್ಡಿಂದಲ್ಲಿ ಮೋಸ ಆಗದಿರೋ ಹಾಗೆ ಯಾವ ರೀತಿ ಇರಬೇಕು ಅನ್ನೋದನ್ನ ಅನೇಕ ವಿಡಿಯೋದಲ್ಲಿ ಹೇಳಿದ್ದೀನಿ. ಹಾಗಾಗಿ ಈ ಎಲ್ಲಾ ಮಾಹಿತಿ ತಗೊಂಡು ಯಾರಾದರೂ ಟ್ರಾನ್ಸ್ಪ್ಲಾಂಟೇಷನ್ ಮಾಡಕ್ಕೆ ಅವ್ರಿಗೆ ಇಷ್ಟ ಬಂದಲ್ಲಿ ಹೋಗ್ಲಿ. ಆದರೆ
ಮಾಹಿತಿ ಇಟ್ಕೊಂಡು ಹೋದ್ರೆ ಮೋಸ ಮಾಡೋದು ಕಡಿಮೆ ಆಗುತ್ತೆ. ನಮಗೆ ಮಾಹಿತಿನೇ ಇಲ್ಲ ಅಂದ್ರೆ ಬಹಳ ಮೋಸ ಆಗ್ತವೆ. ಬಹಳಷ್ಟು ಜನ ಮೋಸ ಹೋಗೋದ್ರು ಫೋನ್ ಮಾಡ್ತಾರೆ, ಮೆಸೇಜ್ ಆಗ್ತಾರೆ. ಈ ರೀತಿ ಮುಂದೆ ಯಾರಿಗೂ ಆಗ್ಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೆ ಚಾನಲ್ ಮಾಡಿರೋದು. ಅದನ್ನ ಬಿಟ್ರೆ ನನಗೆ ಪ್ರತಿ ಒಂದು ವಾರ ಅಥವಾ 15 ದಿನಕ್ಕೆ ಯಾವ್ದಾದ್ರು ಒಂದು ಆಸ್ಪತ್ರೆಯಲ್ಲಿ ಫೋನ್ ಮಾಡಿರ್ತಾರೆ, ನಮ್ಮ ಆಸ್ಪತ್ರೆ ಬಗ್ಗೆ ಒಳ್ಳೆ ರಿವ್ಯೂ ಹಾಕಿ ಅಂತ. ಯಾಕೆ ಹಾಕಕ್ ಹೋಗಲ್ಲ ಅಂದ್ರೆ, ಹಾಕಿದ್ರೆ ನನಗೆ ಆ ಆಸ್ಪತ್ರೆಯಿಂದ ದುಡ್ಡು ಕೊಡ್ಬೋದು, ಆದ್ರೆ ನಿಮ್ಮ ನಂಬಿಕೆ ಅದು ಮುಖ್ಯ ನನಗೆ. ಅದಕ್ಕಿಂತ ಹೆಚ್ಚಿಗೆ ಅಂದ್ರೆ ನನ್ನ ಉದ್ದೇಶ ಜನರಿಗೆ ಸರಿಯಾದ ಮಾಹಿತಿ ಸಿಗಬೇಕು. ಮಾಹಿತಿ ಸಿಕ್ಕರೆ ಮೋಸ ಆಗೋದು ಕಡಿಮೆ ಆಗುತ್ತೆ ಅಂತ. ಅದಕ್ಕೆ ಬಹಳಷ್ಟು ಜನರಿಗೆ ಇಂಥ ಮಾಹಿತಿ ಸಿಗ್ಲಿ, ಅದಕ್ಕೋಸ್ಕರ ಈ ಕೂದಲುದ್ರ ಸಮಸ್ಯೆಯನ್ನ ಅಥವಾ ಬೊಕ್ಕತಲೆಯ ಸಮಸ್ಯೆಯನ್ನ ಎದುರಿಸಿದವರಿಗೆ ಶೇರ್ ಮಾಡಿ. ಎಷ್ಟು ಹೆಚ್ಚಿಗೆ ಶೇರ್ ಮಾಡ್ತೀವಿ, ನನ್ನ ಕೈಯಿಂದ ಆಗ್ತಾರಂತ ಸಹಾಯ ಏನಂದ್ರೆ ನನ್ನ ಅನುಭವವನ್ನ, ಜೊತೆಗೆ ಇದ್ರ ಬಗ್ಗೆ ವಿಶೇಷವಾಗಿ ತಿಳ್ಕೊಂಡು ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡಿ ಅದ್ರ ಬಗ್ಗೆ ಓದ್ಕೊಂಡು ನಿಮಗೆ ಮಾಹಿತಿ ತಂದು ಕೊಡ್ತಾ ಇದ್ದೀನಿ. ನನ್ನ ಕೆಲಸ ಅಂತ ಅನ್ಕೊಂಡಿದ್ದೀನಿ. ನೀವು ಕೊಟ್ಟಿರೋದು ನಿಮ್ಮ ಕೆಲಸನೋ ಏನೋ ಅಂದ್ರೆ, ನೀವು ದಯಮಾಡಿ ಈ ವಿಡಿಯೋಗಳನ್ನ ಬೇರೆಯವರಿಗೆ ಸ್ವಲ್ಪ ತಲುಪಿಸಿ. ಅವಾಗ ಏನಾಗುತ್ತೆ, ಹೆಚ್ಚು ಜನಕ್ಕೆ ಮಾಹಿತಿ ಸಿಗುತ್ತೆ. ಮಾಹಿತಿ ಸಿಕ್ಕಾಗ ಮೋಸ ಕಡಿಮೆ ಆಗುತ್ತೆ. ಅದು ಒಂದೇ ನನ್ನ ಉದ್ದೇಶ. ದಯಮಾಡಿ ಹೆಚ್ಚು ಜನಕ್ಕೆ ಸಿಗುವಾಗಲಿ ಮಾಹಿತಿ. ಅದಕ್ಕೂ ಮೀರಿ ನಿಮಗೇನಾದರೂ ನನ್ನ ಸಲಹೆ ಸಹಕಾರ ಬೇಕು ಅಂದ್ರೆ, ನಾನು ಶನಿವಾರ ಮತ್ತು ಭಾನುವಾರ ಆದಷ್ಟು ಫ್ರೀ ಆಗಿರ್ತೀನಿ. ಅವಾಗ ನೀವು ಕಾಲ್ ಮಾಡ್ಬೋದು. ಇಲ್ಲ ಅಂದ್ರೆ ವಾಟ್ಸಪ್ನಲ್ಲಿ ಮೆಸೇಜ್ ಹಾಕಿರಿ. ನನ್ನ ನಂಬರ್ಗಳನ್ನು ಅನೇಕ ವಿಡಿಯೋದಲ್ಲಿ ಕಾಮೆಂಟ್ ಬಾಕ್ಸ್ನಲ್ಲಿ ಸಿಗ್ತವೆ. ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿದ್ರೆ ನನಗೆ ಫ್ರೀ ಇದ್ದಾಗ ನಿಮಗೆ ರಿಪ್ಲೈ ಮಾಡ್ತೀನಿ. ಅದಕ್ಕೂ ಮೀರಿ ಏನಾದರೂ ಟೈಮ್ ಇತ್ತು ಅಂದರೆ ಅಂಥ ಸಮಯದಲ್ಲಿ ನಿಮಗೆ ನಾನು ಕಾಲ್ ಮಾಡಿ ಸಹ ಮಾತಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ದಯಮಾಡಿ ಈ ಮಾಹಿತಿ ಹೆಚ್ಚಿನಕ್ಕೆ ಸಿಗಲಿ. ಧನ್ಯವಾದಗಳು.